ಒಂದು ಬದಲಾವಣೆ ಕಾಣ್ತಾ ಇದೆ. ಈಗ ಯಾರು ಮುಖ್ಯಮಂತ್ರಿ ಆದ್ರೆ ನಿಮ್ಗೆ ಖುಷಿ ಆಗುತ್ತೆ ನಾಳೆ ಬದಲಾವಣೆಯಲ್ಲಿ? ನೋಡಿ ಮೇಡಮ್, ಮುಖ್ಯಮಂತ್ರಿ ಇಲ್ಲಿ ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ. ನಾವು ಇವರಾಗ್ಲಿ ಅವರಾಗ್ಲಿ ಅನ್ನೋದು ಅಪೇಕ್ಷೆ ಪಡ್ತಕ್ಕಂಥದ್ದು ಏನಿಲ್ಲ. ಇಲ್ಲಿ ಆ ಥರ ಒಂದು ಮನೋಭಾವನೂ ಇಲ್ಲ. ನೋಡಿ, ಇವಾಗ ಸಿದ್ದರಾಮಯ್ಯ ಅವರು ಇದ್ರು. ಸೊ ಅವರು ನಮ್ಮ ರೈತ ಸಂಘದಿಂದ ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಸೊ ಅಂಥವರು ಆದರೆ ಒಳ್ಳೇದು ಅಂತ ನಾವು ಬಯಸ್ತೀವಿ. ನಾವು ಬಯಸೋದ್ರಲ್ಲಿ ಏನಿಲ್ಲ. ಸೊ ರಿಯಲ್ ಎಸ್ಟೇಟ್ನ ಮಾಡ್ಕೊಂಡು ಬಂಡೆ ಹೊಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡಿ ಬಂದರೆ ಯಾರು ಲೈಕ್ ಮಾಡ್ತಾರೆ ಜನ? ನಾಳೆ ದಿನ ಅವ್ರಿಗೆ ಕರ್ಮ ಇಸ್ ರಿಟರ್ನ್. ಪಕ್ಷ ಅಂತ ಮಾಡಿದ್ದೆ ಅವರಲ್ಲ, ಇವರಾದ್ರೂ ಬೇರೆ ಪಕ್ಷದಿಂದ ಬಂದ್ರು ಅಂತ ಹೇಳ್ತಾರೆ. ಯಾರು? ಸಿದ್ದರಾಮಯ್ಯ ಅವರು. ಇವರು DKC ಅವರು ಪಕ್ಷಕ್ಕೋಸ್ಕರ ತುಂಬಾ ಅವ್ರದೇ ತನು ಮನ ಧನ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ? ಅದೇ ಮೇಡಮ್, ಅದು ಹೇಳ್ತಾ ಅಲ್ವಾ, ನಮ್ಮ ಕಾಲೇಜ್ ಅವ್ರು ಓದಿದ್ದು, ನಮ್ದು ಆರ್ಟ್ಸ್ ಕಾಲೇಜ್ ಡಿಗ್ರಿ ನಂದು. ನಮ್ಮ ಕಾಲೇಜ್ಗಳಲ್ಲಿ ಇವರೆಲ್ಲ ಒಡ್ಡಾಡಿರೋ ಅವರ ಒಂದು ಸಂಸ್ಕೃತಿ ಹೇಗೆ ಅಂತ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಡೀ ರಾಜ್ಯಕ್ಕೆ, ನನಗಂತಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ಅವ್ರ ಸಂಸ್ಕೃತಿ ಏನಂತ. ಅಂಥವ್ರ ಕೈಗೆ ನಮ್ಮ ರಾಜ್ಯದ ಚುಕ್ಕಾಣಿ ಕೊಟ್ರೆ ನಾಳೆ ದಿನ ನಾವು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ಅದು ಮುಂದಿನ ಅದು ಕರ್ಮ ಇಸ್ ರಿಟರ್ನ್ ಅಂತಾರಲ್ಲ, ಅದಾಗತ್ತೆ. ನಾವು ಪ್ರಜೆಗಳು, ನಮಗೂ ರೈಟ್ಸ್ ಇದೆ ಅಲ್ವಾ? ಇಂಥ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರುತ್ತಲ್ವಾ ಮೇಡಮ್? ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ನಾನು ಮುಖ್ಯಮಂತ್ರಿ, ನಾನು PM ಆಗ್ಬೇಕನ್ನೋ ಎಲ್ಲರ ಕನಸು ಇರುತ್ತೆ. ಒಬ್ಬ ಚಾಯ್ ಮಾರವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲೆಲ್ಲೋ ಅವರ ಹಣೆ ಬರಹ. ಈಗ ಸಿದ್ದರಾಮಯ್ಯ ಅವರು ಎಲ್ಲೋ ಇದ್ರು, ಆಗಿಲ್ವಾ? ಹಾಗೆ ಅದು ಅವ್ರ ಹಣೆ ಬರದಲ್ಲಿ ಬರ್ತಿರ್ತಕ್ಕಂಥದ್ದು ಆಗತ್ತೆ. ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ಆಗ್ಬಾರ್ದು ಅನ್ನೋದು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಮೇಡಮ್. ಒಳ್ಳೆ ಗುಣ ನಡತೆ ಇದ್ಕೊಂಡು ಮಾಡ್ಕೊಂಡು ನೋಡಿ, ಮೊನ್ನೆ ರೈತರನ್ನ ಆವಾಜ್ ಆಗ್ತಾರೆ. ಅದೇನು ಕಲ್ಚರು? ಆ ಕಲ್ಚರ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗೋ ಅಂತ ಅರ್ಹತೆ ಇರೋರಿಗೆ ಯಾವ ಥರ ಸ್ವಾಗತ ಮಾಡಬೇಕು ರೈತರನ್ನ? ಹೌದಪ್ಪ, ನಾನು ರೈತರ ಕುಟುಂಬ, ನಂದು ಇದು ಅಬಿಟಬಿಟಲ್ ಅದು ಇದೆಲ್ಲ ಹೇಳ್ಕೊತಾರಲ್ಲ. ನಾನು ರೈತರ ಬೆಳೆದಿರೋ ನೋಡಿ ಮೇಡಮ್, ಒಬ್ಬ ರೈತ ಬೆಳೆದಿರೋನು, ಅರ್ಥ ಆಯ್ತಾ, ಯಾವುದೇ ರೀತಿ ಆ ಥರ ಬೆಳವಣಿಗೆ ಆಗೋದಕ್ಕಾಗೋದಿಲ್ಲ. ಯಾವುದನ್ನ ನಂಬರ್ಗಳು ಪಾಣಿಗಳಲ್ಲಿ ಚೇಂಜಸ್ ಇರ್ತವೆ, ನಂಬರ್ಗಳು ಚೇಂಜ್ ಮಾಡ್ಬೋದು. ಅಂಥವರೆಲ್ಲ ಈ ಒಂದು ಬೆಳವಣಿಗೆ, ಇಲ್ಲಾಂದ್ರೆ ಬಂಡೆ ಹೊಡಿಬೇಕು, ಮತ್ತೊಂದು ಲೂಟಿ ಹೊಡಿಬೇಕು. ಆ ಥರ ಇದ್ರೆ ಮಾತ್ರ ಅಭಿವೃದ್ಧಿ ಆಗೋಕ್ಕಾಗುತ್ತೆ. ಸದನದಲ್ಲಿ ಯಾರೋ ಒಬ್ರು ಹೇಳಿದ್ರಲ್ಲ ಮೇಡಮ್, ಪರಮೇಶ್ವರು ಮತ್ತು ಇವರು ಸ್ವಾಮಿಯವರು ಹೇಳಿದ್ರು, ಒಬ್ಬ ಮನುಷ್ಯ ಬಡವನಾಗಿ ಬೆಳೆಯೋದು ತುಂಬ ಕಷ್ಟ ಇದೆ. ದಿನನಿತ್ಯ 500 ರೂಪಾಯಿ 1000 ರೂಪಾಯಿ ಕೂಲಿ, 500 ರೂಪಾಯಿ 1000 ಕೂಲಿ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡೋದು ಹೇಗೆ? ಅದೇ ಯಾವನೊಬ್ಬ ಸಬ್ಸಿಡಿ ಬ್ರೋಕರು ಸಬ್ಸಿಡಿನ ಬ್ಯಾಂಕಲ್ಲಿ ಚೇಂಜಸ್ ಮಾಡಿದಾಗೆ ಅವನು 50,000 1 ಲಕ್ಷ ಹೊಡ್ಕೊಂಡು ಹೋಗ್ತಾನೆ. ಅದು ಬೆಳವಣಿಗೆ ಅಲ್ವಾ? ಸೊ ಇಲ್ಲಿ ನಿಯತ್ತಾಗಿರೋರು ಯಾವುದೇ ರೀತಿಯಾಗಿ ಬೆಳವಣಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಹೇಳ್ತಕ್ಕಂಥದ್ದು ಒಳ್ಳೇದಾಗಲಿ, ರಾಜ್ಯಕ್ಕೆ ಒಳ್ಳೆಯ ಒಂದು ಸಿಹಿ ಸುದ್ದಿ ರೈತರು ಕೊಡಲಿ. ಇಂಥ ದಬ್ಬಾಳಿಕೆ ದೌರ್ಜನ್ಯಗಳಿಗೆಲ್ಲ ನಾವು ಬಗ್ಗಲ್ಲ ರೈತರು. ಅದೇ ಕಾರಣಕ್ಕೆ ಎಂತೆಂಥವ್ರು ನೋಡ್ಬಿಟ್ಟಾಕಿದ್ದೀವಿ, ಎಂತೆಂಥವ್ರು ಮುಳುಗೋಗ್ಬಿಟ್ಟಿದ್ದಾರೆ. ಇವ್ರು ಯಾವ ಲೆಕ್ಕ ಇಲ್ಲ. ಸೊ ನಾವು ಹೇಳ್ತಕ್ಕಂಥದ್ದು ಬಂದರೆ ಅನುಕೂಲ, ಅವ್ರಿಗೆ ಏನಾರ CM ಆದರೆ ಅನುಕೂಲ ಆದರೆ ಅವ್ರ ಪಾರ್ಟಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು, ರೈತರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾವು ಕೇಳ್ಕೊಂತೀವಿ ಅಷ್ಟೇ.